ಮುಂದಿನ ಹಿತನುಡಿಯನ್ನು ಜ್ಯೋತಿ ಮಂಜುನಾಥ್ ಕೊಂಡಬಾಳ್ ಅವರು ತಮ್ಮ ಎರಡು ಮಾತುಗಳಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ನನ್ನ ಆರಾಧ್ಯ ಸಹೋದರನಾದ ಅಂಬೇಡ್ಕರನ್ನು ನೆನೆಸ್ಕೊಳ್ಳುತ್ತಾ 9 ವರ್ಷದ ದ್ಯಾಮಮ್ಮ ಜಾತ್ರೆಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂತಹ ಯೋಗಿನಿ ಅಕ್ಕನವರೇ, ಈಗ ತಾನೇ ತಮ್ಮ ನುಡಿಗಳನ್ನು ತಮಗೆ ನೀಡಿದಂತಹ ಶೋಭಾ ಮೇಟಿಯವರೇ, ಕೋಮಲ ಕುದ್ರಿಮತಿಯವರೇ, ಹಾಗೂ ನನ್ನ ಸಹೋದರಿ ಸಮನರಾದಂತಹ ಶೋಭಕ್ಕನವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮಾತೆಯರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ತಾಯಂದಿರೇ, ಹಾಗೂ ನನ್ನ ತಂದೆ ಸಮಾನ ಎಲ್ಲ ಹಿರಿಯರೇ, ಬಹಳ ಖುಷಿ ಆಗ್ತದೆ ನನಗೆ ಈ ಒಂದು ವೇದಿಕೆಗೆ ಬರೋಕ್ಕೆ. ಮೊದಲನೇದಾಗಿ ನಾನು ಈ ಊರಿಗೆ ನನ್ನ ತವರು ಮನೆ ಅಂಥೇಳಿ ಬಂದಿದ್ದೇನೆ. ನನ್ನ ಮತ್ತು ನನ್ನ ಪತಿಯ ಎಲ್ಲ ಬೆಳವಣಿಗೆಯಲ್ಲಿ ಈ ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಅದಕ್ಕೆ ನಾವಿಬ್ಬರೂ ಚಿರಋಣಿಯಾಗಿರ್ತೇವೆ ನಿಮಗೆ. ಮೊದಲನೇದಾಗಿ ನಮ್ಮ ಜೀವನವನ್ನು ನಾವು ಇಲ್ಲಿಂದನೇ ಶುರು ಮಾಡಿರೋದು, ಆ ಒಂದು ಋಣ ನಮ್ಮ ಮೇಲೆ ಇದೆ. ಇವತ್ತು ನಾವೇನೇ ಸಾಧನೆ ಮಾಡಿದರೂ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಹಾರೈಕೆ ನಮ್ಮ ಮೇಲೆ ಇದೆ. ಅದೇ ಪ್ರೀತಿಯಿಂದ ಇವತ್ತು ಇಂಥ ದೊಡ್ಡ ವೇದಿಕೆಗೆ ನನ್ನನ್ನು ಆಹ್ವಾನ ಮಾಡಿದಂತಹ ಎಂಕನಗೌಡರು ಸಹೋದರರು ನನ್ನ ಮೇಲೆ ಬಹಳ ಪ್ರೀತಿಯಿಂದ ಇಲ್ಲಿ ಕರೆದಿದ್ದೀರ. ಭಾಳ ಖುಷಿ ಆಗ್ತದೆ. ಯತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅನ್ನೋದಕ್ಕೆ ಇವತ್ತು ಈ ವೇದಿಕೆ ಸಾಕ್ಷಿಯಾಗಿದೆ. ಎಲ್ಲಿ ದೇವತೆಯನ್ನು ಪೂಜಿಸ್ತೇವೆ ಅಲ್ಲಿ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತೇವೆ ಅಲ್ಲಿ ದೇವಿ ಇರ್ತಾಳೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿದೆ ಈ ಒಂದು ಗ್ರಾಮ. ಮೇಲೇನೂ ಹೆಣ್ಮಕ್ಳು, ಮುಂದೆನೂ ಹೆಣ್ಮಕ್ಳು, ಹಿಂದೆನೂ ಹೆಣ್ಮಕ್ಳು, ಮಧ್ಯದಲ್ಲಿ ಮಾತ್ರ ಸಹೋದರರು ಮಾತ್ರ ಇದ್ದೀರ. ಈ ಒಂದು ವೇದಿಕೆ ಬಹಳ ಅಭೂತಪೂರ್ವವಾಗಿ ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ದೀರ ಎಲ್ಲರೂ ಸೇರಿ. ಈ ಸಂಪ್ರದಾಯ ಇವತ್ತು ಭಾರತ ಎಷ್ಟೇ ದೊಡ್ಡದಾಗಿ ವೈಜ್ಞಾನಿಕವಾಗಿ ಯಾಂತ್ರಿಕವಾಗಿ ಬೆಳೆದಿದ್ದರೂ ಸಹಿತ ಇವತ್ತು ಇಂತಹ ಕಾರ್ಯಕ್ರಮಗಳು ನಮ್ಮ ಎಲ್ಲರ ಜೀವನಕ್ಕೆ ಸಹಕಾರಿಯಾಗಿದ್ದಾವೆ. ಪ್ರತಿಯೊಂದು ಸಂಪ್ರದಾಯಗಳು ಒಂದೊಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಂಧವ್ಯವನ್ನು, ಸಹೋದರತ್ವವನ್ನು ಬೆಳೆಸುವಂಥ ಎಲ್ಲ ಚಟುವಟಿಕೆಗಳು ಈ ಒಂದು ಹಬ್ಬ ಹರಿದಿನಗಳು ಜಾತ್ರೆಗಳಲ್ಲಿ ಕೂಡಿದ್ದೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಬ್ಬರು ಹಿರಿಯರು ಮಾತಾಡಿದರು, ಮಹಿಳೆಯರು ಯಾವ ರೀತಿ ಮುಂದೆ ಬರಬೇಕು, ಯಾವೆಲ್ಲ ಯೋಜನೆಗಳಿದ್ದಾವೆ ಅದನ್ನು ಹೇಳಿದರು. ಈಗ ತಾನೇ ಮಾತಾಡಿದರು ಮೇಡಮ್ ಅವರು ಕೂಡ ಒಬ್ಬ ರಾಜಕಾರಣಿಯಾಗಿ ತಮ್ಮ ಹಿತನುಡಿಗಳನ್ನು ಹೇಳಿದರು. ನಾವು ಹೇಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿದರೆ ನಾವು ಹೇಗಿರ್ತೀವಿ ನಮ್ಮ ಮಕ್ಕಳು ಹಾಗೇ ಇರ್ತವಂತೆ. ಖಂಡಿತವಾಗಲೂ ಇವತ್ತು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ ಬಹಳಷ್ಟು ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಅವರ ಮಾತನ್ನು ನಾನು ಕೇಳಬೇಕಾಗಿದೆ. ನಾನು ಬಹಳ ಚಿಕ್ಕವಳು ಇವರಲ್ಲಿ, ಅವರ ಮಾರ್ಗದರ್ಶನ ನಾನು ಕೂಡ ತಗೊಳ್ಳೋಕ್ಕೆ ಬಂದಿದ್ದೇನೆ. ಆದರೆ ನಾನು ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಇವತ್ತಿನ ದಿವಸ ಮಹಿಳೆ ಈ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದ್ರೆ ಇಡೀ ಕುಟುಂಬದ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಹೋದರರಾಯಿತು, ತಾಯಂದಿರಾಯಿತು, ಒಂದು ಮಹಿಳೆ ಬೆಳೀತಾಳೆ ಯಾವುದೇ ಕ್ಷೇತ್ರದಲ್ಲಾಗಲಿ, ಶಿಕ್ಷಣ ಬಂತು, ರಾಜಕೀಯ ಬಂತು, ಅವರು ಏನು ಓದ್ತಾರೆ ಅನ್ನೋದಾಗಲಿ ಅವರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಕಷ್ಟ ಬಹಳ. ಇವತ್ತು ನಾವು ಇಲ್ಲಿಗೆ ಬಂದು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ನುರಿತರಾಗಿರ್ತೀವಿ ಅಂತಂದರೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಸಹಕಾರ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನೀವು ಎಲ್ಲ ಹೆಣ್ಮಕ್ಳು ಇಲ್ಲಿ ಕೂತಿದ್ದೀರ. ಆಗಲೇ ಸರ್ ನನಗೆ ಹೇಳಿದ್ರು, ಬಹಳ ಖುಷಿ ಆಯ್ತು ನನಗೆ. 3 ದಿವಸ ನೀವು ಯಾರು ಹೆಣ್ಮಕ್ಳು ಕೈ ಮುಸುರಿ ಮಾಡ್ಕೊಳ್ಳೋ ಹಾಗಿಲ್ಲ, ಬಟ್ಟೆ ಮುಸುರಿ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡ್ರಿ, ಅವರು ಹೇಳಿದ್ದಾರೆ, ಅವರ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ, ಅದೇ ರೀತಿ ಮಾಡ್ತಾ ಇದ್ದಾರೆ. ಆದರೆ ಅದು ನಮಗೆ ಅದು ಎಷ್ಟು ದೊಡ್ಡ ಕೊಡುಗೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಾವು 3 ದಿವಸ ಸುಮ್ಮನೆ ನಿಮ್ಮನೆಯಲ್ಲೇ ಚಂದ ಸೀರೆ ಉಟ್ಕೊಂಡ್ಬಂದು ಕೂಡ್ರಿ ಅಂತ ಹೇಳಿಲ್ಲ. ಅವರು ಬರೀ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ರಿ ಅಂತ ಹೇಳಿಲ್ಲ. ಒಳ್ಳೊಳ್ಳೆ ವಿಚಾರಧಾರೆಗಳನ್ನ ತಿಳ್ಕೊಂಡು ನೀವು ಒಂದಿಷ್ಟು ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ರಿ ಅನ್ನೋ ನಿಟ್ಟಿನಲ್ಲಿ ಹೇಳಿದರು. ಅದು ಯಾವ ಗ್ರಾಮದಲ್ಲೂ ಕೂಡ ನಾನು ನೋಡಲಿಲ್ಲ. ಯಾಕಂದ್ರೆ ಮಹಿಳಾ ಗೋಷ್ಠಿ ಅಂತ ಹೇಳ್ತಾರೆ, ಬರೀ ಅವರವ್ರ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಆದರೆ ನಿಜವಾಗ್ಲೂ ಮಹಿಳೆಯರಿಗೋಸ್ಕರ ಮಹಿಳಾ ಗೋಷ್ಠಿ ಏರ್ಪಾಟಾಗಿದ್ದು ಕಾತರ್ಕಿಯಲ್ಲಿ ಮಾತ್ರ.
ಆ ನಿಟ್ಟಿನಲ್ಲಿ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆ ನಾವೆಲ್ಲ ಮಹಿಳೆಯರು ಕೃತಜ್ಞರಾಗಿದ್ದೇವೆ ಅಂತ ಹೇಳ್ತಾ, ಇವತ್ತು ಮಹಿಳೆ ಬಹಳ ಸ್ವಾವಲಂಬಿಯಾಗಿ ಜೀವನನ ನಡೆಸ್ತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಈಗ ಜಾರಿಯಲ್ಲಿರುವಂತಹ ಈ ಗ್ಯಾರಂಟಿ ಯೋಜನೆಗಳು ಕೂಡ ಬಹಳ ಸಹಕಾರಿಯಾಗಿದ್ದಾವೆ. ಅವುಗಳನ್ನು ಕೂಡ ಮಂದಟ್ಟು ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೋಡಿದರೆ ಒಬ್ಬ ಮಹಿಳೆ, ನಾನು ನಿನ್ನೆ ತಾನೇ ಒಂದು ಮದುವೆಯಲ್ಲಿದ್ದಾಗ ಒಂದು ಕಾಲ್ ಬಂತು ನನಗೆ. ಒಬ್ಬ ಮಹಿಳೆ ಫೋನ್ ಮಾಡಿದ್ಲು, ಇಲ್ಲ ಮೇಡಮ್ ನಿಮ್ಮನ್ನು ಭೇಟಿ ಆಗಲೇಬೇಕು ನಾನಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಯಾಕೆ ಅಷ್ಟು ಸಹಕಾರಿ ಆಗಿದ್ದಾವೆ ಇವತ್ತಿನ ಯೋಜನೆಗಳು ಅಂಥೇಳಿ. ಯಾಕಮ್ಮ ನಾನು ಒಂದೆರಡು ಗಂಟೆ ಬಿಟ್ಟು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳಿದೆ. ಇಲ್ಲ ನಾವು ಬಂದುಬಿಟ್ಟಿದ್ದೀವಿ ಬಳ್ಳಾರಿಯಿಂದ, ನಿಮ್ಮನ್ನು ಭೇಟಿ ಆಗಬೇಕು ನಾವು ಅಂತ ಹೇಳಿದರು. ಏನಮ್ಮ ಸಮಸ್ಯೆ ಅಂತ ಫೋನೆಲ್ಲ ಕೇಳಿದಿಲ್ಲ, ಬಂದೇ ಮಾತಾಡಬೇಕು. ಸರಿ ಬನ್ನಿರಿ ಅಂತ ಮಾತಾಡಿದ್ವಿ. ಅವರು ತನ್ನ ಗಂಡನ ಮನೆಯಿಂದ ಮೊನ್ನೆ ಇದಕ್ಕಿದ್ದಂಗೆ ಬಂದುಬಿಟ್ಟಾಳೆ. ಒಂದಿಷ್ಟು ಗಂಡ ಹೆಂಡತಿ ಕಲಹ, ಬೇಸರ, ಒಂದು 14 ವರ್ಷದ ಒಂದು ವೈವಾಹಿಕ ದಾಂಪತ್ಯವನ್ನು ಸಹಿಸ್ಕೊಂಡು ಬಂದುಬಿಟ್ಟಿದ್ಲಂತೆ. ಹೆಂಗಮ್ಮ ನೀನು ಬಂದೆ, ಮಕ್ಕಳನ್ನ ಕರ್ಕೊಂಡು ಅಷ್ಟು ಹಿಂಸೆ ಎಲ್ಲ ಇತ್ತು ಹೇಳಿ ಸುಮಾರೆಲ್ಲ ಗಲಾಟೆಗಳನ್ನೆಲ್ಲ ಹೇಳಿದ್ಲು. ಇಲ್ಲ ನನಗೆ ಶಕ್ತಿ ಯೋಜನೆ ಇತ್ತಲ್ರಿ, ಆಧಾರ್ ಕಾರ್ಡ್ ತೊಗೊಂಡು ಬಂದುಬಿಟ್ಟೆ ಮಗಳನ್ನ ಅಂತ. ಯಾಕೆ ಇಷ್ಟು ದಿವಸ ಯಾಕೆ ಸಹಿಸ್ಕೊಂಡೆ ನೀನು ಅಂತ ಹೇಳಿದೆ. ಆಕೆಗೆ ಒಂದು ಸಂಕೋಲೆಯಲ್ಲಿ ಸಿಲುಕೊಂಡು ಸರಿ ಹೋಗ್ಬೋದು, ಇವತ್ತ ನಾಳೆ ನಾವು ಸಹಿಸ್ಕೊಳ್ಬೇಕು, ಅವ್ರಿಗೆ ಹೇಳೋಣ ಇವ್ರಿಗೆ ಹೇಳೋಣ ಅಂತ ಇತ್ತು. ಕೊನೆಗೆ ಮಿತಿ ಮೀರಿದಾಗ ಬಂದು ನಿನ್ನೆ ಕೂಡ ಒಂದು ದ್ವಂದ್ವದಲ್ಲಿ ಇದ್ಕೊಂಡು ನಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಳು. ನಾವು ಅದನ್ನು ಪರಿಹಾರ ಮಾಡುವಂಥ ಕೆಲಸ ಕೂಡ ಮಾಡಿದ್ದೇವೆ. ಯಾಕೆ ಇವತ್ತು ಅದನ್ನು ಉದಾಹರಣೆ ಹೇಳಿದೆ ಅಂದರೆ, ನಾವು ಕೇವಲ ಮಹಿಳೆಯರನ್ನು ತಪ್ಪಿತಸ್ಥರನ್ನಾಗಿ ನೋಡೋದಲ್ಲ ಸಮಾಜದಲ್ಲಿ. ಆಕೆ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾಳೆ, ಆಕೆಗೆ ನಾವು ಯಾವ ರೀತಿ ಸಹಕಾರ ಕೊಡಬೇಕು. ನೋಡ್ರಿ, ಒಂದು ಸಣ್ಣ ಒಂದು ವಿಚಾರ ಹೇಳ್ತೀನಿ, ನಮ್ಮೆಲ್ಲರ ಮಧ್ಯೆ ಬಂದು ಹೋಗ್ತದೆ ಇದು. ಒಬ್ಬ ಪುರುಷ ವಿದೂರನಾದರೆ ಎಲ್ಲರೂ ಹೇಳ್ತೀವಿ, ಅಯ್ಯೋ ಪಾಪ ಹೆಂಡತಿ ತೀರ್ಕೊಂಡ್ಲು, ಮಗ ಇದ್ದಾನೆ, 2 ವರ್ಷ ಆಯಿತು ಅಂದರೆ ಮದುವೆ ಮಾಡಬೇಕು ಆಕೆಗೆ, ಅವನಿಗೆ ಅಪ್ಪನಿಗೆ ಮದುವೆ ಮಾಡಬೇಕು, ಮಕ್ಕಳಿದ್ದಾರೆ, ಹೆಂಗೆ ಮುಂದೆ ಅಂತ ಭಾಳ ನೀಟಾಗೆ ಹೇಳ್ತೀವಿ. ಯಾವುದೇ ಹಿಂದೆ ಮುಂದೆ ನೋಡೋದೇ ಇಲ್ಲ. ಅದೇ ಒಂದು ಹೆಣ್ಣು ವಿಧವೆ ಆಯಿತು ಅಂತಂದರೆ ಇಷ್ಟು ಸಾಮಾನ್ಯವಾಗಿ ನಾವು ಯಾರೂ ಮಾತಾಡೋದೇ ಇಲ್ಲ. ಯಾಕೆಂದರೆ ಒಂದು ಕಟ್ಟಳೆಗೆ ನಾವು ಬದ್ಧರಾಗಿ ಕೂತ್ಬಿಟ್ಟಿದ್ದೀವಿ. ಒಂದು ವಿಧವೆಗೆ ನಾವು ಮದುವೆ ಮಾಡೋದು ಅಂತಂದರೆ ಅದು ಏನೋ ಒಂದು ದೊಡ್ಡ ತಪ್ಪು, ಅಥವಾ ಅದನ್ನು ನಮ್ಮ ಸಂಪ್ರದಾಯವನ್ನು ಮೀರಿ ಮಾಡಬಾರ್ದು ಅನ್ನೋದು ಇದೆಯಲ್ಲ, ಇದನ್ನು ಖಂಡಿತವಾಗ್ಲೂ ನಾವು ಪುಷ್ಟಿ ಕೊಡಲೇಬಾರ್ದು. ಹಾಗೆ ನಾವು ಪುರುಷರಿಗೆ ಅವರ ಬದುಕಿನ ಬಗ್ಗೆ, ಅವರ ಜೀವನದ ಬಗ್ಗೆ ವಿಚಾರ ಮಾಡ್ತೇವೆ, ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಯಾವುದೇ ರೀತಿಯಿಂದ ಹಾದಿ ತಪ್ಪುವಂತಹ ಘಟನೆಗಳು ನಮ್ಮಲ್ಲಿ ಆಗಲ್ಲ. ನಾವೇನಾಗ್ತದೆ ಅಂಥದೇ ಒಂದು ಸಂಕಷ್ಟದಲ್ಲೇ ಹೆಣ್ಮಗಳನ್ನ ಬಿಟ್ಟರೆ, ನಾವು ಭಾಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ. ಯಾಕೆ ಹೆಣ್ಣುಮಗಳು ದಾರಿ ತಪ್ತಾ ಇದ್ದಾಳೆ, ಅಥವಾ ಇನ್ನೊಬ್ಬರು ವ್ಯಾಮೋಹಕ್ಕೆ ಒಳಗಾಗ್ತಾರೆ, ಅಥವಾ ಅವರನ್ನು ದೌರ್ಜನ್ಯಕ್ಕೆ ಒಳಗೆ ಮಾಡ್ತಾರೆ ಅನ್ನೋದನ್ನು ಬಹಳಷ್ಟು ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಇದ್ದಾವೆ. ನೀವು ಕೂಡ ನೋಡಿರ್ತೀರ, ಕೇಳಿರ್ತೀರ. ನಾನು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾವುದೇ ಹೆಣ್ಣು ಮಗಳು ಇರಲಿ, ಯಾವುದೇ ಸಂಕಷ್ಟದಲ್ಲಿರಲಿ, ಸಾಮಾಜಿಕ ಸಂಕೋಲೆಯಲ್ಲಿ ಸಿಲುಕು ಇರಲಿ, ಅವರಿಗೆ ಒಂದಿಷ್ಟು ಪುಷ್ಟಿ ಕೊಡುವಂತಹ, ಒಂದಿಷ್ಟು ಮಾರ್ಗದರ್ಶನ ಕೊಡುವಂತಹ, ಒಂದಿಷ್ಟು ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನೋದನ್ನು ನಾವು ಯಾರೇ ಆಗಿರಲಿ, ಹೆಣ್ಣು ಮಕ್ಕಳೇ ಆಗಿರಲಿ ಗಂಡು ಮಕ್ಕಳಾಗಲಿ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಒಬ್ಬ ಹೆಣ್ಮಗಳು ತನ್ನ ಕಾಲ ಮೇಲೆ ತಾನು ಸ್ವಚ್ಛವಾದ ಜೀವನವನ್ನು ಹೊಂದ್ಕೊಳ್ಳಿಕ್ಕೆ ಸಹಕಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವಿಚಾರ ಮಾಡಬೇಕು. ಆಮೇಲೆ ಇದ್ದೀರಾ, ಮತ್ತು ಇಲ್ಲಿ 3 ದಿವಸಗಳ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಚಾರವನ್ನು ಹೊತ್ತಿದಂತಹ ವೇದಿಕೆ ಆಗಿರ್ತವೆ. ಅವುಗಳನ್ನು ತಾವೆಲ್ಲರೂ ತಿಳ್ಕೊಂಡು 10ರಲ್ಲಿ 1-2 ನಾವು ಜೀವನದಲ್ಲಿ ಪಾಲನೆ ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಏನು ಶ್ರಮ ಇದೆ, 9 ವರ್ಷದ ನಂತರ ಬಂದಂತಹ ಜಾತ್ರೆ ಇದೆ, ಈ ಸಂಭ್ರಮಕ್ಕೆ ಒಂದು ಬೆಲೆ ಬರ್ತದೆ ಅಂತ ಹೇಳ್ತಾ, ನನ್ನನ್ನು ಬಹಳ ಚಿಕ್ಕವಳಾದರೂ ಸಹಿತ ನನ್ನ ಮೇಲೆ ಬಹಳ ಪ್ರೀತಿಯಿಂದ ನನ್ನನ್ನು ಈ ಊರಿಗೆ ಕರೆಸಿ 1-2 ಮಾತಾಡೋಕ್ಕೆ ಅವಕಾಶ ಕೊಟ್ಟದಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ, ಹಾಗೂ ಹಿರೇಗೌಡರ ಫ್ಯಾಮಿಲಿ ಅಂದರೆ ನಮಗೆ ಬಹಳ, ನಮ್ಮ ಅತ್ತೆಯವರು ಕಾಲದಿಂದನೂ ಬಹಳ ಪರಿಚಯ, ಒಂಥರ ಮನೆ ಅಣ್ಣ ತಮ್ಮದಿದ್ದ ಹಾಗೆ. ಅವರ ಆಶೀರ್ವಾದ ನನ್ನೊಂದಿಗೆ ಇರ್ತದೆ ಅಂತ ಕೇಳ್ತಾ ವೇದಿಕೆಗೂ ನಮಸ್ಕರಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲಿ ಹೆಣ್ಣು ಪೂಜನೀಯಳು ಅಲ್ಲಿ ದೇವತೆಗಳು ಇರುವರು ಎಂದರ್ಥದಂತೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಜ್ಯೋತಿ ಮಂಜುನಾಥ್ ಗೊಂಡುಬಾಳ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ನಾಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ ಎನ್ನುವಂತಹ ಕಾಲಘಟ್ಟದಿಂದ
ಮಹಿಳೆಯರು ಪ್ರವೇಶಿಸದಂತಹ ಕಾರ್ಯಕ್ಷೇತ್ರವಿಲ್ಲ ಎನ್ನುವಂತಹ ಕಾಲಘಟ್ಟಕ್ಕೆ ಬಂದು ನಾವಿಂದು ತಲುಪಿದ್ದೇವೆ. ಇದರಲ್ಲೊಬ್ಬರು ಕಲಬುರಗಿಯಲ್ಲೊಬ್ಬ ಮಹಾತಾಯಿ ಎಂದು ಪ್ರಸಿದ್ಧರಾದಂತಹ ಯಶೋಧ ಕಟಗಿಯವರು ಅವರಿಗೆ ಅನ್ಪೂರ್ಣವನ್ನ ಸಾಹಿತಿಗಳು, ಲೇಖಕರು ಹಾಗೂ ರಾಷ್ಟ್ರೀಯ ಮಟ್ಟದ ಕಲಾವಿದರು ಹಾಗೂ ಶತಾಯುಷಿ ಕಮಲಮ್ಮರವರ ಕುರಿತು ಪುಸ್ತಕ ಬಿಡುಗಡೆಯನ್ನು ಮಾಡಿದಂತಹ ಅನ್ನಪೂರ್ಣ ಮಹೇಶ್ ಮನ್ನಾಪುರ್ ಅವರಲ್ಲಿ ತಮ್ಮ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇ ಮಾತು